ಹೆಲೋ ಗೈಸ್ ಆ್ಯಂಡ್ ನಮಸ್ತೆ. ಇದು ನಿಮ್ಮ ಪುಣ್ಯ. ವೆಲ್ಕಮ್ ಬ್ಯಾಕ್ ಟು ಪುಣ್ಯಾಸ್ ಕಿಚನ್. ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ, ಕಡಾಯಿ ಪನ್ನೀರ್. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವ ಕಡಾಯಿ ಪನ್ನೀರ್ ಹೇಗೆ ಅನ್ನೋದು ನೋಡುವ. ಲೆಟ್ಸ್ ಸಿ. ಫಸ್ಟ್ ಎಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಉದ್ದುದ್ದ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಟೊಮ್ಯಾಟೊ, ಅದನ್ನು 3 ಹೋಲ್ ಮಾಡ್ಕೊಳ್ಳೋಣ. ಒಂದು ಕ್ಯಾಪ್ಸಿಕಮ್, ಇದನ್ನು ನಾವು ಕ್ಯೂಬ್ ರೀತಿಲಿ ಕಟ್ ಮಾಡ್ಕೋಬೇಕು, ನಮಗೆ ಬಾಯಿಗೆ ಸಿಗೋ ರೀತಿಲಿ. ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಕ್ಯೂಬ್ ರೀತಿಲಿ ಕಟ್ ಮಾಡ್ಕೊಳ್ಳೋಣ. ಕಡಾಯಿ ಪನ್ನೀರ್ ಮಾಡೋದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಒಂದು ಕ್ಯಾಪ್ಸಿಕಮ್, ಒಂದು ಟೊಮ್ಯಾಟೊ, 10 ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಏಲಕ್ಕಿ, 2 ಲವಂಗ, ಮತ್ತು ಒಂದು ದೊಡ್ಡದಾಗಿ ಹಚ್ಕೊಂಡ್ರೆ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ತುಪ್ಪ, ಚಕ್ಕೆ, 2 ಪಲಾವ್ ಎಲೆ, ಕ್ಯೂಬ್ ರೀತಿಲಿ ಕಟ್ ಮಾಡಿಕೊಂಡ್ರೆ ಆನಿಯನ್ ಈ ಥರ, ಮತ್ತು ಒಂದು ಲೆಮನ್, ಕಸೂರಿ ಮೇಥಿ, ಕೊತ್ತಂಬರಿ. ಇಲ್ಲಿ ನಾನು 200 ಗ್ರಾಮ್ಸ್ ಆಫ್ ಪನ್ನೀರ್ ತೊಗೊಂಡಿದ್ದೀನಿ, ಮತ್ತು ಹಾಲು ಇಲ್ಲ ಫ್ರೆಶ್ ಕ್ರೀಮ್ ಏನಾದರೂ ಯೂಸ್ ಮಾಡ್ಬೋದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ಪೈಸಸ್ಸಲ್ಲಿ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ. ಇಲ್ಲಿ ನಾನು 200 ಗ್ರಾಮ್ಸ್ ಪನ್ನೀರ್ನ ಕ್ಯೂಬ್ ರೀತಿಲಿ ಕಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ನ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಟ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡಿ ಒಂದು 10-15 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟರೆ ಪನ್ನೀರ್ ಒಳಗಡೆ ಆ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ಇಲ್ಲಿ ಒಂದು ಪ್ಯಾನ್ ಇಲ್ಲ ಕಡಾಯಿ ತೊಗೊಳ್ಳಿ, ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ನಾವು ಕ್ಯೂಬ್ ರೀತಿಲಿ ಕಟ್ ಮಾಡಿಕೊಂಡ್ರೆ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನು ತುಪ್ಪ ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಈ ಹೋಲ್ ರೆಸಿಪಿಲಿ, ಯಾಕಂದರೆ ತುಪ್ಪ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ. ಹೋಟೆಲ್ಸಲ್ಲೆಲ್ಲ ಹೀಗೆ ಯೂಸ್ ಮಾಡೋದು, ಅದಕ್ಕೆ ಟೇಸ್ಟಿ ಆಗಿರುತ್ತೆ. ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಸೆಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಅದೇ ಪ್ಯಾನಿಗೆ ಕ್ಯಾಪ್ಸಿಕಮ್ ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಎಲ್ಲ ಬ್ರೌನ್ ಆದಮೇಲೆ ಅದನ್ನು ಸೆಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಎಲ್ಲ ಸ್ಪೈಸಸ್ ಹುರ್ಕೋಬೇಕು, ಜೀರಿಗೆ, ಕಾಳುಮೆಣಸು, ಏಲಕ್ಕಿ, ಲವಂಗ, ಇದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಸ್ಪೈಸಸ್ದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನಾವು ಹಚ್ಚಿಟ್ಕೊಂಡಿರೋ ಆನಿಯನ್ನ ಹಾಕೊಳ್ಳಿ. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ ಬೇಗ, ಯಾಕಂದರೆ ಆನಿಯನ್ ಚಿಕ್ಕದಾಗಿ ಹಚ್ಕೊಂಡಿರ್ತೀವಿ. ಅದಕ್ಕೆ ನಾನಿಲ್ಲಿ ಟೊಮ್ಯಾಟೊ ಹಾಕೊತಾ ಇದ್ದೀನಿ. ಇದೆಲ್ಲನೂ ಒಂದು 5 ಮಿನಿಟ್ಸ್ ಹುರ್ಕೊಳ್ಳಿ. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು. ಇವಾಗ ಇದನ್ನು ಒಂದು ಸೆಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಬಿಸಿದನ್ನು ಯಾವತ್ತೂ ರುಬ್ಬಕ್ಕೆ ಹೋಗಬೇಡಿ, ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಅದೇ ಪ್ಯಾನಿಗೆ ಅರ್ಧ ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇಲ್ಲಿ ನಾವು ಪನ್ನೀರ್ ಮ್ಯಾರಿನೇಟ್ ಮಾಡಿರೋ ಪನ್ನೀರನ್ನ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ಇಲ್ಲಿ ಪನ್ನೀರನ್ನ ಹುರ್ಕೊತಾ ಇದ್ದೀವಿ. ತುಂಬ ಸೌಟ್ನ ಆಡ್ಸೋಕ್ಕೆ ಹೋಗಬೇಡಿ, ಪನ್ನೀರ್ ಸಾಫ್ಟ್ ಆಗಿರೋದ್ರಿಂದ ಬ್ರೇಕ್ ಆಗಿಬಿಡುತ್ತೆ. ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವೇ ಹುರ್ಕೊಂಡ್ರ ಮಿಶ್ರಣನ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಮಿಕ್ಸಿಲಿ ರುಬ್ಕೊಂಡ್ಮೇಲೆ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಒಂದು ಫ್ರೆಶ್ ಪ್ಯಾನ್ ಇಲ್ಲ ಕಡಾಯಿ ತೊಗೊಳ್ಳಿ, ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡಿರೋ ಚಕ್ಕೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡು ಹುರ್ಕೋಬೇಕು. ಹುರ್ಕೊಂಡ ನಂತರ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋಬೇಕು. ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಆಡಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ, ಮಸಾಲೆ ಎಲ್ಲ ಸೀದೋಗಬಾರ್ದು ಅಂತ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ
1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಗ್ರೇವಿ ಗಟ್ಟಿ ಆಗ್ತಿದೆ ಅಂದಾಗ ಮತ್ತೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬಾಯ್ಲ್ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದೆಲ್ಲನೂ ಒಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ. ಮಸಾಲ ಎಲ್ಲ ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಅರ್ಧ ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲಿಲ್ಲ ಫ್ರೆಶ್ ಕ್ರೀಮ್ ಏನಾದರೂ ಹಾಕೋಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ಮಸಾಲೆ ಎಲ್ಲ ಕುದ್ದಿದೆ, ಘಮ ಘಮ ಪರಿಮಳ ಬರ್ತಾ ಇದೆ. ಇವಾಗ ನಾವು ಇದಕ್ಕೆ ಹುರ್ಕೊಂಡು ಇಟ್ಕೊಂಡಿದ್ದ ಆನಿಯನ್ ಹಾಕೋಬೇಕಾಗತ್ತೆ ಮತ್ತು ಕ್ಯಾಪ್ಸಿಕಮ್. ಇವಾಗ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಎಲ್ಲ ಮಿಶ್ರಣನೂ ನೀಟಾಗಿ ಕಲಸಿ 5 ನಿಮಿಷ ಮತ್ತೆ ಬಾಯ್ಲ್ ಆಗಕ್ಕೆ ಬಿಡಿ. ಬಾಯ್ಲ್ ಎಲ್ಲ ಆದಮೇಲೆ ಇಲ್ಲಿ ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನು. ಹಾಕಿ ಮಿಕ್ಸ್ ಮಾಡಿ ನೀಟಾಗಿ. ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ 200 ಗ್ರಾಮ್ಸ್ ಮ್ಯಾರಿನೇಟ್ ಮಾಡಿ ಇಟ್ಟು ಫ್ರೈ ಮಾಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಪನ್ನೀರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೈ ಆದಮೇಲೆ ಅಂತ. ಇದನ್ನೆಲ್ಲನೂ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು 3 ಮಿನಿಟ್ಸಿಗೆ ಕುಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಿರ್ಬೋದು ಗ್ರೇವಿ ಸ್ವಲ್ಪ ಗಟ್ಟಿ ಆಗ್ತಿದೆ. ನಿಮ್ದೇನಾದ್ರು ತೆಳ್ಳಗಿದ್ರೆ ಇನ್ನೊಂದು 2 to 3 ಮಿನಿಟ್ಸ್ ಮತ್ತೆ ಕುಕ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇಲ್ಲಿ ನೀವು ಗ್ರೇವಿ ಎಷ್ಟು ಗಟ್ಟಿಯಾಗಿ ರುಚಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಗ್ರೇವಿ ಥಿಕ್ ಆದಮೇಲೆ ಒಂದು ಹಾಫ್ ಲೆಮನ್ ಹಿಂಡ್ಕೊಳ್ಳಿ. ಅದಕ್ಕೆ ಗಾರ್ನಿಷ್ ಮಾಡೋದಕ್ಕೋಸ್ಕರ ಮೇಲೆ ಕೊತ್ತಂಬರಿ ಉದುರಿಸ್ಕೊಳ್ಳಿ. ಟೇಸ್ಟಿಯಾದ ಕಡಾಯಿ ಪನ್ನೀರ್ ರೆಡಿ ಆಗಿದೆ. ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ನಾನಿಲ್ಲಿ ಸರ್ವ್ ಮಾಡಿದ್ಮೇಲೆ ಇದ್ರ ಮೇಲೆ 1 ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ. ಅಷ್ಟು ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲ್ ಕಡಾಯಿ ಪನ್ನೀರ್ ರೆಡಿಯಾಗಿದೆ. ಎಷ್ಟು ಈಸಿ ಸಿಂಪಲ್ ಆಗಿದೆ ರೆಸಿಪಿ. ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.